ಇನ್ನು ಕೆಆರ್ಪುರಂ ಅಲ್ಲಿ ತೆರಿಗೆ ಬಾಕಿ ಉಳಿಸಿಕೊಂಡಂತವರಿಗೆ ಜಿಬಿಎ ಬಿಗ್ ಶಾಕ್ ಅನ್ನು ನೀಡಿದೆ. ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡಿರತಕ್ಕಂತ ಸ್ವತ್ತುಗಳ ಹರಾಜು ಪ್ರಕ್ರಿಯೆ ನಡೆಯಿತು. ಟ್ಯಾಕ್ಸ್ ಪಾವತಿಸಿದ 24 ಕಟ್ಟಡಗಳ ಪೈಕಿ 5 ಕಟ್ಟಡಗಳು ಹರಾಜಾದವು. ಕೆಆರ್ಪುರಂ ಅಲ್ಲಿ ತೆರಿಗೆ ಬಾಕಿ ಉಳಿಸಿಕೊಂಡಂತವರಿಗೆ ಜಿಬಿಎ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಅಂತ ಹೇಳಬಹುದು. ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡಿರತಕ್ಕಂತ ಸ್ವತ್ತುಗಳ ಹರಾಜು ಪ್ರಕ್ರಿಯೆ ನಡೆಯಿತು. ಅದರಲ್ಲಿ ಟ್ಯಾಕ್ಸ್ ಪಾವತಿಸಿದ 24 ಕಟ್ಟಡಗಳ ಪೈಕಿ 5 ಕಟ್ಟಡಗಳು ಹರಾಜಾದವು. ಇನ್ನು ಕೆಆರ್ಪುರಂ ವಲಯ ಆಯುಕ್ತೆ ಡಾಕ್ಟರ್ ಸುಧಾ ನೇತೃತ್ವದಲ್ಲಿ ಈ ಒಂದು ಹರಾಜು ಪ್ರಕ್ರಿಯೆ ನಡೆಯಿತು. ಕೆಆರ್ಪುರ ಜಂಟಿ ಆಯುಕ್ತರ ಕಚೇರಿ ಮುಂಭಾಗ ಹರಾಜು ಕಾರ್ಯ ನಡೆದಿರತಕ್ಕಂಥದ್ದು. 1 ಲಕ್ಷ ಡಿಡಿ ಕಟ್ಟಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಒಂದು ಅವಕಾಶವನ್ನು ಕೂಡ ನೀಡಲಾಯಿತು. ಇನ್ನು ಆಸ್ತಿ ಖರೀದಿಸಿದ 7 ದಿನದ ಒಳಗಾಗಿ ಬಿಡ್ಡುದಾರರ ಹೆಸರಿಗೆ ಕ್ರಯಪತ್ರ ಸಿಗುತ್ತೆ. ಯಾರು ಖರೀದಿಸಿದ್ದಾರೋ ಅಂತ ಸ್ವತ್ತುಗಳನ್ನು ಮುಂದಿನ ಬಾರಿ ಹರಾಜು ಮಾಡಲಾಗುತ್ತೆ. ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ವಂಚಿಸುತ್ತಿರುವಂಥವರಿಗೆ ಜಿಬಿಎ ಒಂದು ಸರಿಯಾದ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂತ ಹೇಳಬಹುದು. ಡಾಕ್ಟರ್ ಸುಧಾ ಕೆಆರ್ಪುರಂ ವಲಯ ಆಯುಕ್ತೆ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಏನಿ ನಾವು ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವೈಯಕ್ತಿಕವಾಗಿ ಬನ್ನಿ, ಎಲ್ಲರೂ ಮುಂದೆ ಬನ್ನಿ ನಿಂತ್ಕೊಳ್ಳಿ, ಸೊ ಇದು ಅತಿ ಹೆಚ್ಚು ನಮ್ಮ ತೆರಿಗೆ ಪಾವತಿ ಮಾಡದೆ ಬಾಕಿ ಇಟ್ಕೊಂಡಿದ್ದಂಥ ಪ್ರಾಪರ್ಟಿಗಳನ್ನ ನಾನು ಅವತ್ತೇ ಹೇಳಿದಾಗೆ, ಅವತ್ತು ನಾವು ಕೆಲವು ಪ್ರಾಪರ್ಟಿಗಳನ್ನ ಪ್ರೊಕ್ಲಮೇಷನ್ ಆಗಿದ್ದಂಥ ಪ್ರಾಪರ್ಟಿಗಳನ್ನ ಪೊಸಿಷನ್ ತೊಗೊಳ್ತಾ ಇರುವಂಥ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ರಿ. ಇವತ್ತು ಆ ಪ್ರಾಪರ್ಟೀಸ್ನ ನಾವು ಹರಾಜಾಗ್ತಾ ಇದ್ದೀವಿ. ಇದ್ರ ಸಂಬಂಧ ನಾವು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ವಿ. ಆ ಸಂಬಂಧ ಇವತ್ತು ಟೋಟಲ್ ಒಂದು ಆರು ಪ್ರಾಪರ್ಟಿನ ಐದು ಪ್ರಾಪರ್ಟೀಸ್ ಇವತ್ತು ಹರಾಜಾಗಿದೆ. ನಮಗೆ ಬರಬೇಕಾದ ಬಾಕಿ ಸರ್ಕಾರಕ್ಕೆ ಬರಬೇಕಾಗಿರುವಂಥದ್ದು ಬರ್ತಾ ಇದೆ ಇವತ್ತು. ಸೊ ಆ ನಿಟ್ಟಿನಲ್ಲಿ ಇದು ಹರಾಜಾಗಿರೋದು. ಸಾರ್ವಜನಿಕರಿಗೆ ನಾನು ಮಗದೊಮ್ಮೆ ಕೇಳ್ಕೊಳ್ಳೋದು ಈ ಮುಖಾಂತರ, ಯಾರಾದರೂ ನಿಮ್ಮ ಕಂದಾಯ ಅಧಿಕಾರಿಗಳು, ರೆವಿನ್ಯೂ ಸ್ಟಾಫ್ ನಿಮ್ಮನ್ನು ಅಪ್ರೋಚ್ ಮಾಡಿ ಟ್ಯಾಕ್ಸ್ ಕಟ್ಟಿ ನಿಮಗೆ ಪ್ರೊಕ್ಲಮೇಷನ್ ನೋಟಿಸ್ ಆಗಿದೆ ಅಂತ ಹೇಳಿದ್ರ ಮೇಲೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಬೇಡಿ. ಇವರು ಇದನ್ನು ಏನು ಮಾಡ್ತಾರೆ, ನಿಮಗೆ ಏನು ಹೇಳ್ತಾರೆ, ಅವರ ರೈಟ್ಸ್ ಎಷ್ಟಿದೆ. ಈಗ ಜಿಬಿಎನ ಪ್ರತಿಯೊಂದು ವಿಚಾರಕ್ಕೆ ಅವರು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ, ಅಲ್ಲಿ ಒಂದು ಕಸ ಬಿದ್ದಿದ್ರೆ, ಒಂದು ಮರದ ಕೊಂಬೆ ಏನಾದರೂ ರಸ್ತೆ ಕಡೆಗೆ ಬಂದಿದ್ರೆ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ, ಅದೇ ರೀತಿ ಅವ್ರದ್ದು ಕರ್ತವ್ಯ ಕೂಡ ಇರುತ್ತೆ. ಅವ್ರ ಕಡೆ ಕಟ್ಟೋ ಟ್ಯಾಕ್ಸ್ನಲ್ಲಿ ಇದು ಏನಂತಾರೆ, ಈ ಲೋಕಲ್ ಬಾಡಿ ಸಿಸ್ಟಮು ರನ್ ಆಗಬೇಕಾಗಿರುತ್ತೆ. ಸೊ ಲೇಟೆಸ್ಟ್ ಅವರಿಗೆ ಈ ಹ್ಯಾಬಿಚುವಲ್ ಅಫೆಂಡರ್ಸ್ ಯಾರು ಇರ್ತಾರೆ ಅದನ್ನು ಕಂಟಿನ್ಯೂಷನ್ ಮಾಡದಿರೋ ರೀತಿಯಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿರುವಂಥ ತೆರಿಗೆಯನ್ನು ಕಟ್ಟಲಿ, ಆಮೇಲೆ ಅವ್ರು ಪ್ರಶ್ನೆ ಮಾಡಲಿ. ಇದು ನಮ್ಮ ಈ ಸಿಟಿ ಕಾರ್ಪೊರೇಷನ್ ಪರವಾಗಿ ನಾನು ಆ್ಯಸ್ ಎ ಕೆಆರ್ಪುರಂ ಜಂಟಿ ಆಯುಕ್ತೆಯಾಗಿ ನಾನು ಸಾರ್ವಜನಿಕರಲ್ಲಿ ಮಾಡ್ತಾ ಇರುವಂಥ ನಮ್ಮ ಜಂಟಿ ಆಯುಕ್ತರೇ ಹೇಳ್ದಂಗೆ 25 ಆಸ್ತಿಗಳು ಇವತ್ತು ನಾವು ಹರಾಜು ಪ್ರಕ್ರಿಯೆಗೆ ಒಳಪಡಿಸಿದ್ವಿ. ಅದರಲ್ಲಿ 4 ಹರಾಜು ಒಳ್ಳೆಯ ಒಂದು ಲಾಭಾಂಶದೊಂದಿಗೆ ಹರಾಜು ನಮ್ಮ ಜಿಬಿಎಗೆ ಆಗಿದೆ. ಅದರ ಜೊತೆಯಲ್ಲೇ ಇನ್ನು 10 ಪೇ ಮಾಡಿದ್ದಾರೆ ಆನ್ ಸ್ಪಾಟಲ್ಲಿ. ಇನ್ನು 10 ಜನ ಈಗ ಕಟ್ತಾ ಇದ್ದಾರೆ. ERO ಥಂಬಿಂಗ್ ಪ್ರಾಬ್ಲಮ್ ಅದು ಇದು ಇದ್ದಕ್ಕಾಗಿ ಕುಂದರ್ಸೆಲ್ಲ ಕಟ್ಟಿಸ್ತಾ ಇದ್ದೀವಿ. ಕೆಲವೊಬ್ಬರು ನಮ್ಮ ಜಂಟಿ ಆಯುಕ್ತರಿಗೆ ಇಲ್ಲೇ ಡಿಡಿನೂ ಕೊಟ್ಟರು. ಈಗ ನಮ್ಮ ಜಂಟಿ ಆಯುಕ್ತರು ಹೇಳ್ದಂಗೆ ಮತ್ತು ನಾನು ಹೇಳೋದೇನು ಅಂತಂದರೆ, ನಮ್ಮ ಜಿಬಿಎ ಕಾಯ್ದೆ ಭಾಳಷ್ಟು ಕಠಿಣ ಆಗಿದೆ. ಮೊದಲು ಇದ್ದಂಥ ವ್ಯವಸ್ಥೆ ಈಗಿಲ್ಲ. ಈಗ ಕಾಲಕ್ಕೆ ನಾವು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಬಿಟ್ಟು ಸರ್ಕಾರದ ಒಂದು 5 ಗ್ಯಾರಂಟಿ ಯೋಜನೆಗಳು ಹೀಗೆ ನಾವೆಲ್ಲ ಒಂದು ಬಂಡವಾಳ ಕ್ರೋಢೀಕರಣ, ಯಾಕಂದರೆ ಇದು ಜನರಿಂದ ಬರಬೇಕಾಗಿರುವಂಥ ಆಸ್ತಿ ತೆರಿಗೆ ಮೊತ್ತ, ಇದನ್ನು ನಾವು ಸರ್ಕಾರದ ಖಜಾನೆಗೆ ತುಂಬಬೇಕಾಗುತ್ತೆ. ಸಾರ್ವಜನಿಕರಿಗೆ ಅನುಕೂಲ ಆಗೋ ದೃಷ್ಟಿಯಿಂದನೇ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ಸಾರ್ವಜನಿಕರು ಇನ್ನೂ ಕೂಡ ಯಾರ್ಯಾರು ತಮ್ಮ ಆಸ್ತಿ ತೆರಿಗೆ ಬಾಕಿನ ಉಳಿಸ್ಕೊಂಡಿದ್ದೀರಿ, ಇಟ್ ಈಸ್ ಎ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಅಥವಾ ಇದು ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ದಯಮಾಡಿ ತಾವು ನಮ್ಮ ಜಂಟಿ ಆಯುಕ್ತರೇ ಹೇಳ್ದಂಗೆ